ಹುಟ್ಟುವ ಕಥೆಗಳೇ ಹಾಗೆ, ಕೆಲವು ಸುಮಧುರ ಸಂಗೀತದಂತಿರುತ್ತೆ, ಇನ್ನು ಕೆಲವು ರಕ್ತಪಾತದಲ್ಲೇ ಎಂಡ್ ಆಗುತ್ತೆ. ರಾಜಧಾನಿಯಲ್ಲೂ ಹುಡುಗಿ ವಿಚಾರಕ್ಕೆ ಮರ್ಡರ್ ಆಗಿದೆ. ಆರೋಪಿಗಳಿಗೆ ಗುಂಡಿನ ರುಚಿ ತೋರಿಸಿ ಅರೆಸ್ಟ್ ಮಾಡಲಾಗಿದೆ. ಹುಡುಗಿ ವಿಚಾರಕ್ಕೆ ರಾಜಧಾನಿಯಲ್ಲಿ ಬಿತ್ತು ಹೆಣ. ಕೊಲೆ ಮಾಡಿದ ಪಾತಕಿಗಳಿಗೆ ಗುಂಡು ಹಾರಿಸಿ ಅರೆಸ್ಟ್. ಇದು ಪುಲಕೇಶಿನಗರ ಸ್ಟೇಷನ್ ವ್ಯಾಪ್ತಿಯ ಟ್ರಾಜಿಡಿ ಲವ್ ಸ್ಟೋರಿ. ಹುಡುಗಿಯೊಬ್ಬಳ ಹಿಂದೆ ಇಬ್ರು ಹುಡುಗರು ಬಿದ್ದಿದ್ರು. ಆ ಪೈಕಿ ಒಬ್ಬನ ಜೀವನ ಕೊಲೆಯಲ್ಲಿ ಎಂಡ್ ಆಗಿದೆ. ಹುಡುಗಿ ವಿಚಾರಕ್ಕೆ ಮಹಮ್ಮದ್ ಉಸ್ಮಾನ್ ಎಂಬಾತನನ್ನ ಕೊಲೆ ಮಾಡಿದ್ದ 5 ಆರೋಪಿಗಳನ್ನ ಪುಲಕೇಶಿನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಸೈಯದ್ ಮೊಯಿನ್, ಅದ್ನಾನ್ ಖಾನ್, ಅರ್ಬಾಜ್ ಮಜರ್ ಹಾಗೂ ಸಾಕಿಬ್ ಬಂಧಿತ ಆರೋಪಿಗಳು. ಕೊಲೆಯಾದ ಉಸ್ಮಾನ್ ಯುವತಿಯೊಬ್ಬಳನ್ನ ಪ್ರೀತಿಸ್ತಾ ಇದ್ದ. ಇದೇ ಯುವತಿಯನ್ನ ಆರೋಪಿ ಸೈಯದ್ ಮೊಯಿನ್ ಕೂಡ ಪ್ರೀತಿಸುತ್ತಿದ್ದ. ಇದೇ ವಿಚಾರವಾಗಿ ಜಗಳ ಆಗಿದೆ. ಗೆಳೆಯರನ್ನ ಕರೆತಂದ ಮೊಯಿನ್ ಉಸ್ಮಾನ್ನನ್ನ ಕೊಲೆ ಮಾಡಿದ್ದಾನೆ. ಈ ಆರೋಪಿಗಳು ಈ ಕಡೆಯಿಂದ ಬರ್ತಾ ಇರಬೇಕಾದ ಸಂದರ್ಭದಲ್ಲಿ ನಮ್ಮವರು ಇಲ್ಲಿ ಸೈಡಿಂದ ಅವರಿಗೆ ಹಿಡಿಲಿಕ್ಕೆ ಪ್ರಯತ್ನ ಮಾಡಿದಾಗ ಓಡ್ಲಿಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮವರು ಏರ್ ಫೈರ್ ಕೂಡ ಮಾಡ್ತಾರೆ ಅವ್ರಿಗೆ ಎಚ್ಚರಿಸಲಿಕ್ಕೆ. ಕಾಲಿಗೆ ಗುಂಡು ಹಾರಿಸ್ಬಿಟ್ಟು ಅವ್ರನ್ನ ಸೆಕ್ಯೂರ್ ಮಾಡಿಕೊಂಡು ಅವ್ರನ್ನ ಸಬ್ಸಿಕ್ವೆಂಟ್ಲಿ ಬೌರಿಂಗ್ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಯಾವುದೋ ಒಂದು ಹುಡುಗಿ ವಿಚಾರವಾಗಿ ಈ ಗಲಾಟೆ ಅಂತ ಹೇಳಿ. ಆರೋಪಿಗಳಾದ ಸೈಯದ್ ಮೊಯಿನ್ ಹಾಗೂ ಅದ್ನಾನ್ ಖಾನ್ ಬಂಧನಕ್ಕೆ ಹೋಗಿದ್ದಾಗ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಹೀಗಾಗಿ ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಆ ಪ್ರೇಮಿಗಳಿಬ್ರು ರೋಮಿಯೋ ಜೂಲಿಯೆಟ್ ತರ ಓಡಾಡ್ಕೊಂಡಿದ್ರು. ಮನೆಯಲ್ಲಿ ಕಲರ್ಫುಲ್ ಲೈಟಿಂಗ್ಸ್, ಚಿತ್ರ ವಿಚಿತ್ರ ಪೇಂಟಿಂಗ್ ಮಾಡಿದ್ರು. ಅಯ್ಯೋ, ಯಾರೋ ಕಲಾವಿದರು ಇರಬಹುದು ಅನ್ಕೊಳ್ಬೇಡಿ. ಇದು ಮಾದಕ ಲೋಕ ಸೃಷ್ಟಿಸಿದ್ದ 8 ಕೋಟಿ ಡ್ರಗ್ಸ್ ಸಮೇತ ಸಿಕ್ಕಿಬಿದ್ದ ಕೇರಳ ಜೋಡಿಯ ಕಥೆ. ಮನೆ ತುಂಬಾ ಕಲರ್ಫುಲ್ ಲೈಟಿಂಗ್ಸ್, ಸೀರಿಯಲ್ ಸೆಟ್, LED ಲೈಟ್ಗಳನ್ನ ಮೈ ಮೇಲೆ ಹಾಕೊಂಡು ಪೋಸ್ ಕೊಡ್ತಿರೋ ಯುವಕ ಯುವತಿ. ಚಿತ್ರ ವಿಚಿತ್ರವಾದ ಪೇಂಟಿಂಗ್ ಮುಂದೆ ವಿಚಿತ್ರ ಪೋಸ್ಗಳು. ಮೊಬೈಲ್ ಗ್ಲಾಸ್ ಮೇಲೆ ಮಾದಕ ವಸ್ತು ಹಾಕೊಂಡು ಸೇವನೆ ಮಾಡ್ತಿರೋ ದೃಶ್ಯ. ಇದ್ಯಾವುದೋ ಸ್ಟೋರಿ ಅಲ್ಲ, ಕೇರಳದಿಂದ ನಗರಕ್ಕೆ ಬಂದು ಡ್ರಗ್ ಪೆಡ್ಲಿಂಗ್ ಮಾಡ್ತಿದ್ದ ಕಿಲಾಡಿ ಜೋಡಿಯ ಕಥೆ. ಅಮರ ಪ್ರೇಮಿಗಳಂತೆ ಫೋಟೋಗೆ ಪೋಸ್ ಕೊಡ್ತಿರೋ ಇವರ ಹೆಸರು ಸಿಗಿಲ್ ವರ್ಗೀಸ್ ಮತ್ತು ವಿಷ್ಣುಪ್ರಿಯಾ. ಇಬ್ಬರು ಕೇರಳ ಮೂಲದವರು. ಬಾಲ್ಯದಲ್ಲೇ ತಾಯಿ ಕಳ್ಕೊಂಡಿದ್ದ ವಿಷ್ಣುಪ್ರಿಯಾ ತಂದೆ ಜೊತೆ ತಮಿಳುನಾಡಿನ ಕೊಯಮತ್ತೂರಿಗೆ ಬಂದು ಅಲ್ಲೇ BBM ಮಾಡ್ತಿದ್ಲು. ಆಗ ಪರಿಚಯ ಆದವನು ಈ ಸಿಗಿಲ್ ವರ್ಗೀಸ್. ಇಬ್ಬರ ಮಧ್ಯೆ ಪ್ರೀತಿ, ಪ್ರೇಮ, ಪ್ರಣಯ ಎಲ್ಲವೂ ಇತ್ತು. ಜೊತೆಗೆ ಡ್ರಗ್ಸ್ ಡೀಲಿಂಗ್ ದಂಧೆಯಲ್ಲೂ ಪಾಲುದಾರಿಕೆ ಇತ್ತು. ಈ ಮಾದಕ ವಸ್ತುಗಳಲ್ಲಿ ಡೀಲ್ ಮಾಡುವಂತ ಒಬ್ಬ ಅಸಾಮಿಯನ್ನ ಅರೆಸ್ಟ್ ಮಾಡಿರ್ತಾರೆ. ಆದರೆ ಮುಖ್ಯವಾಗಿ ಅವನ್ನ ಅರೆಸ್ಟ್ ಮಾಡಿ ಇಂಟ್ರೋಗೇಷನ್ ಮಾಡಿದ ನಂತರ ಅವನಿಂದ ಬಂದಂತಹ ಮಾಹಿತಿ ಮೇರೆಗೆ ಇನ್ನೂ 2 ಮುಖ್ಯ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ಅವರಿಂದ ಸುಮಾರು 13 ಕಿಲೋ ಅಷ್ಟು ಈ ಮಾದಕ ವಸ್ತುಗಳ ಒಂದು ಸೀಜರ್ ಆಗಿದೆ. ಕಾಲೇಜು ದಿನಗಳಿಂದ ಡ್ರಗ್ಸ್ ದಾಸರಾಗಿದ್ದ ಇಬ್ರು ಹೆಚ್ಚು ಹಣ ಕೊಟ್ಟು ಗಾಂಜಾ, MDMA, ಹ್ಯಾಶ್ ಆಯಿಲ್ ನಂತ ತರಹೇವಾರಿ ಡ್ರಗ್ಸ್ಗೆ ದಾಸರಾಗಿದ್ರು. ವಿದ್ಯಾಭ್ಯಾಸ ಮುಗಿಸಿ ಕೆಲಸ ಹುಡುಕೋದನ್ನ ಬಿಟ್ಟು ಡ್ರಗ್ಸ್ ಪೆಡ್ಲಿಂಗ್ ಮಾಡೋದನ್ನೇ ಫುಲ್ ಟೈಮ್ ಜಾಬ್ ಮಾಡ್ಕೊಂಡಿದ್ರು. 3 ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದು ಮನೆ ಮಾಡಿಕೊಂಡು ಕೇರಳದಿಂದ ಬರೋ ವಿದ್ಯಾರ್ಥಿಗಳನ್ನ ಕರೆಸಿ ಮನೆಯಲ್ಲೇ ಡ್ರಗ್ಸ್ ಸಪ್ಲೈ ಮಾಡ್ತಿದ್ರು. ಸುಮಾರು 7 ರಿಂದ 8 ಕೋಟಿ ಬೆಲೆ ಬಾಳುವಂತಹ ಈ ಹಶೀಶ್ ಆಯಿಲ್ ಏನಿದೆ, ಇದು ನಮ್ಮ ನಗರದಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಸೀಜರ್ಸ್ ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ಅವರಿಂದ ಒಂದು 12 ಕಿಲೋ ಅಷ್ಟು ಗಾಂಜಾ ಕೂಡ ವಶಪಡಿಸಿಕೊಂಡಿರ್ತಾರೆ. ಸೊ ಈ ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಸೀಜರ್ ಇದೆ. ಈ ಆರೋಪಿಗಳನ್ನು ಕೂಡ 3 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಕಲರ್ ಲೈಟ್ ನೋಡಿದ್ರೆ ಮತ್ತಷ್ಟು ಕಿಕ್ ಹೆಚ್ಚಾಗುತ್ತಂತೆ. ಅದಕ್ಕೆ ಕಿಕ್ ಕೊಡ್ಲಿ ಅಂತ ಕತ್ತಲೆ ಕೋಣೆಯಲ್ಲಿ ಕಲರ್ಫುಲ್ ಲೈಟ್ ಗಳನ್ನ ಹಾಕ್ತಿದ್ರು. ಸದ್ಯ ಸಿಗಿಲ್ ವರ್ಗೀಸ್ ಮತ್ತು ವಿಷ್ಣುಪ್ರಿಯಾ ಜೊತೆಗೆ ಪೆಡ್ಲರ್ ವಿಕ್ರಮ್ ಎಂಬಾತನನ್ನ ಬಂಧಿಸಿದ್ದಾರೆ. 8 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನ ಹುಳಿಮಾವು ಠಾಣೆ ಪೊಲೀಸರು ಸೀಸ್ ಮಾಡಿ ಎಲ್ಲರನ್ನೂ ಜೈಲಿಗಟ್ಟಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಗೋಲ್ಡ್ ಲೋನ್ ಕಂಪನಿಯಲ್ಲಿ ಚಿನ್ನ ಅಡಮಾನ ಇಟ್ಟಿದ್ದೀರಾ? ಹಾಗಿದ್ರೆ ಈ ಸ್ಟೋರಿ ನೋಡ್ಲೇಬೇಕು. ಹಣಕ್ಕಾಗಿ ನೀವು ಅಡವಿಟ್ಟ ಚಿನ್ನವನ್ನೇ ನುಂಗಿ ನೀರು ಕುಡಿದಿದ್ದಾರೆ ಖದೀಮರು.
ಪ್ರತಿಷ್ಠಿತ ಗೋಲ್ಡ್ ಲೋನ್ ಕಂಪನಿಗಳಲ್ಲಿ ಮಣಪ್ಪುರಂ ಗೋಲ್ಡ್ ಲೋನ್ ಕಂಪನಿಗೆ ಅಗ್ರಸ್ಥಾನ ಇದೆ. ನಿಷ್ಠಾವಂತ ಸಿಬ್ಬಂದಿ ನೇಮಕ, ಕಡಿಮೆ ಬಡ್ಡಿ ದರ, ಸುಲಭವಾಗಿ ಲೋನ್ ಕೊಡೋದ್ರಲ್ಲಿ ಹೆಸರುವಾಸಿ. ಆದರೆ ಯಶವಂತಪುರ ಬ್ರಾಂಚ್ನಲ್ಲಿ ಮಣಪ್ಪುರಂ ಗೋಲ್ಡ್ ಲೋನ್ ಸಿಬ್ಬಂದಿಗಳೇ ಗ್ರಾಹಕರ ಚಿನ್ನಾಭರಣವನ್ನ ನುಂಗಿ ನೀರು ಕುಡಿದಿದ್ದಾರೆ. ಮಹಿಳೆಯ 2 ಕೆಜಿ ಚಿನ್ನ ಎಗರಿಸಿದ ಮಣಪ್ಪುರಂ ಸಿಬ್ಬಂದಿ. ಫೆಬ್ರವರಿ 22ರಂದು ಕಲಾವತಿ ಎಂಬ ಮಹಿಳೆ ಯಶವಂತಪುರ ಠಾಣೆಗೆ ದೂರು ನೀಡಿದ್ರು. ಸರ್, ಮಣಪ್ಪುರಂ ಗೋಲ್ಡ್ ಲೋನ್ ಕಂಪನಿಯಲ್ಲಿ 2 ಕೆಜಿ ಚಿನ್ನ ಅಡಮಾನ ಇಟ್ಟಿದ್ದೆ. ಈಗ ಚಿನ್ನಾಭರಣ ಕೊಡ್ತಾ ಇಲ್ಲ. ಸಿಬ್ಬಂದಿಗಳೇ ಸೇರ್ಕೊಂಡು ಏನೋ ಗೋಲ್ಮಾಲ್ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ರು. ದೂರು ಆಧರಿಸಿ ಪೊಲೀಸರು ಯಶವಂತಪುರ ಮಣಪ್ಪುರಂ ಬ್ರಾಂಚ್ ಮುಖ್ಯಸ್ಥರಿಗೆ ನೋಟಿಸ್ ಕೊಟ್ಟು ತನಿಖೆಗಿಳಿದ್ರು. ಆಗ ಭಯಾನಕ ಸತ್ಯ ಹೊರಬಿತ್ತು. ಗ್ರಾಹಕರು ಅಡ ಇಟ್ಟಿದ್ದ ಚಿನ್ನ ಬೇರೆ ಕಡೆ ಅಡವಿಟ್ರು. ಮಣಪ್ಪುರಂ ಕಂಪನಿ ಸಿಬ್ಬಂದಿಯಿಂದಲೇ ಕೃತ್ಯ. ಆಡಿಟಿಂಗ್ ವೇಳೆ ಬಯಲಾಯಿತು ಸಿಬ್ಬಂದಿ ಕೈಚಳಕ. ಪೊಲೀಸರು ಮಣಪ್ಪುರಂ ಗೋಲ್ಡ್ ಬ್ರಾಂಚ್ ಮುಖ್ಯಸ್ಥರನ್ನೆಲ್ಲ ದೂರು ಆಧರಿಸಿ ತನಿಖೆಗೆ ಇಳಿದ್ರು. ಬ್ರಾಂಚ್ನಲ್ಲಿ ಅಡವಿಟ್ಟಿದ್ದ ಒಡವೆಗಳು, ಹಣದ ಬಗ್ಗೆ ಆಡಿಟಿಂಗ್ ಮಾಡಿದ್ರು. ಆಗ್ಲೇ ಗೊತ್ತಾಗಿದ್ದು ಮಹಿಳೆಯ 2 ಕೆಜಿ ಚಿನ್ನಾಭರಣದ ಜೊತೆ ಹಲವು ಗ್ರಾಹಕರ ಚಿನ್ನಾಭರಣ ಮಿಸ್ ಆಗಿದೆ ಅಂತ. ಆಗ ಯಶವಂತಪುರ ಬ್ರಾಂಚ್ ಹೆಡ್ ಶ್ವೇತಾ ಹಾಗೂ 8 ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ 2 ಕೋಟಿಗೂ ಹೆಚ್ಚು ಹಣವನ್ನ ಅನ್ನ ಇಟ್ಟ ಸಂಸ್ಥೆಗೆ ದೋಖಾ ಮಾಡಿದ್ದು ಗೊತ್ತಾಯಿತು. ಈಗ ತುಮಕೂರು ಬ್ರಾಂಚ್ ಮ್ಯಾನೇಜರ್ ಓಂ ಪ್ರಕಾಶ್ ವರ್ಮಾ, ಅಸಿಸ್ಟೆಂಟ್ ಹೆಡ್ ಶಿವಕುಮಾರ್, ಸೇಲ್ಸ್ ಎಕ್ಸಿಕ್ಯೂಟಿವ್ ಅಮರ್ನಾಥ್ ಹಾಗೂ ಆಡಿಟರ್ ಶಂಕರ್ ಗೌಡನನ್ನ ಬಂಧಿಸಿದ್ದಾರೆ. ಯಶವಂತಪುರದ ಬ್ರಾಂಚ್ ಹೆಡ್ ಶ್ವೇತಾ ನಾಪತ್ತೆಯಾಗಿದ್ದು ಆಕೆಗಾಗಿ ಶೋಧ ನಡೀತಾ ಇದೆ. ಇದರಲ್ಲಿ ಇಲ್ಲಿವರೆಗೆ ಒಂದು 4 ಜನನ್ನು ಬಂಧಿಸಲಾಗಿದೆ. ಮತ್ತೆ ಇನ್ನು ಕೆಲವು ಆರೋಪಿಗಳನ್ನು ಪತ್ತೆ ಕಾರ್ಯ ನಡೆಸಿದೆ. ಕೆಲವು ತಿಂಗಳಿಂದ ಅವರು ಈ ತರ ಮಿಸ್ ಅಪ್ರೋಪ್ರಿಯೇಷನ್ ಮಾಡಿರೋದು ಅಂತ ಸುಮಾರು ಜನರು ಮಾಡಿರಬಹುದು ಅಂತ ಒಂದು ಡೌಟ್ ಇದೆ. ಈಗ ಪೂರ್ತಿ ಕಂಪನಿಯವರು ಕೂಡ ಅದರದ್ದು ಆಡಿಟ್ ಮಾಡ್ತಾ ಇದ್ದಾರೆ. ಇದು ಕಲಾವತಿ ಒಬ್ಬರಿಗೆ ಆಗಿರೋ ಅನ್ಯಾಯ ಅಲ್ಲ. ಬೇರೆ ಬೇರೆ ಬ್ರಾಂಚ್ಗಳಲ್ಲೂ ಇಂಥದ್ದೇ ಗೋಲ್ಮಾಲ್ ಆಗಿದೆಯಾ ಅನ್ನೋ ಅನುಮಾನ ಮೂಡಿದ್ದು ತನಿಖೆ ತೀವ್ರಗೊಳಿಸಿದ್ದಾರೆ ಪೊಲೀಸರು. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಬೆಂಗಳೂರಿನ ಗಾಂಧಿನಗರ ಸುಖಸಾಗರ್ ಹೋಟೆಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಹೋಟೆಲ್ನ ಟೆರೇಸ್ನಲ್ಲಿ ಮಧ್ಯಾಹ್ನ ಶಾರ್ಟ್ ಸರ್ಕ್ಯೂಟ್ನಿಂದ ವೇಸ್ಟೇಜ್ ಇರೋ ಕಡೆ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಸ್ಥಳಕ್ಕೆ 2 ಅಗ್ನಿಶಾಮಕ ದಳ ವಾಹನಗಳು ಆಗಮಿಸಿ ಬೆಂಕಿಯನ್ನ ನಂದಿಸಿದೆ. ನೀವು ಹಾಸ್ಪಿಟಲ್ ಕರ್ಕೊಂಡು ಕಣ್ಣು ನೋಡ್ತಾನ. ಹಲೋ, ತಮಿಳುನಾಡು ಧಾರ್ಮಿಕ ದತ್ತಿ ಸಚಿವ ಶೇಖರ್ ಬಾಬು ಪುತ್ರಿ ಜಯ ಕಲ್ಯಾಣಿ ಸತೀಶ್ ಅನ್ನೋರನ್ನ ಮದುವೆಯಾಗಿದ್ದಾರೆ. ಈಗ ಜೀವಕ್ಕೆ ರಕ್ಷಣೆ ಕೋರಿ ಗೃಹ ಸಚಿವರಿಗೆ ಮನವಿಯನ್ನ ಮಾಡಿದ್ದಾರೆ. ಸೂಕ್ತ ರಕ್ಷಣೆ ನೀಡುವ ಬಗ್ಗೆ ಭರವಸೆ ನೀಡಿರುವ ಗೃಹ ಸಚಿವರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ರಿಗೆ ಭದ್ರತೆ ಒದಗಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಕಷ್ಟ ಕಾಲದಲ್ಲಿ ಆದವರನ್ನ ಕೈ ಹಿಡಿಬೇಕು, ಅವರಿಗೆ ಆಶ್ರಯ ಕೊಡಬೇಕು. ಆದರೆ ಸರ್ಕಾರಕ್ಕೆ ಬಿಬಿಎಂಪಿಗೆ ಆ ನಿಯತ್ತಿಲ್ಲ. ಕೊರೋನಾ ಕಾಲದಲ್ಲಿ ಪ್ರಾಣ ಪಣಕ್ಕಿಟ್ಟು ಜನರ ಪ್ರಾಣ ಉಳಿಸಿದ್ದ ಆಯುಷ್ ವೈದ್ಯರನ್ನ ಸರ್ಕಾರ ನಡು ನೀರಲ್ಲಿ ಕೈ ಬಿಡೋದಕ್ಕೆ ಹೊರಟಿದೆ. ಕೋವಿಡ್ ಕರ್ನಾಟಕವನ್ನ ಎಷ್ಟು ಬಾಧಿಸಿತ್ತು, ಬೆಂಗಳೂರನ್ನ ಹೇಗೆಲ್ಲ ನರಕ ಕೂಪಕ್ಕೆ ತಳ್ಳಿತ್ತು, ಲಕ್ಷ ಜನ ಹೇಗೆಲ್ಲ ನರಕ ಯಾತನೆ ಅನುಭವಿಸಿದ್ರು ಅಂತ ಎಲ್ರಿಗೂ ಗೊತ್ತು. ಅಂತಹ ಕಷ್ಟ ಕಾಲದಲ್ಲೂ ಜನರ ನೆರವಿಗೆ ನಿಂತಿದ್ದು ಆಯುಷ್ ವೈದ್ಯರು. ಗುತ್ತಿಗೆ ಆಧಾರದ ಮೇಲೆ 1,000ಕ್ಕೂ ಹೆಚ್ಚು ಆಯುಷ್ ವೈದ್ಯರನ್ನ ಬಿಬಿಎಂಪಿ ಸೇವೆಗೆ ತೆಗೆದುಕೊಂಡಿತ್ತು. ಈಗ ಗುತ್ತಿಗೆ ಅವಧಿ ಮುಗಿತಾ ಇದೆ, ನಿಮ್ ದಾರಿ ನೀವು ನೋಡ್ಕೊಳ್ಳಿ ಅಂತ ಪರೋಕ್ಷವಾಗಿ ಹೇಳಿದೆ. ಗುತ್ತಿಗೆ ವೈದ್ಯರ ಸಮಯ ಈ ತಿಂಗಳು ಮುಕ್ತಾಯವಾಗ್ತಿದ್ದು ಸೇವೆ ಮುಂದುವರಿಸೋಕೆ ಹಿಂದೂ ಮುಂದೆ ನೋಡ್ತಿದೆ. ಆದ್ರೂ ಸರ್ಕಾರಕ್ಕೆ ಆಯುಷ್ ವೈದ್ಯರು ಸೇವೆ ಮುಂದುವರಿಸಿ ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ. ಎಮ್ಮಾರಿ ಸಮಯದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಯಾವ ರೀತಿ ವೈದ್ಯರುಗಳಾಗಲಿ ಅಥವಾ ಅರೆ ವೈದ್ಯಕೀಯ ಸಿಬ್ಬಂದಿಗಳನ್ನ ತಗೊಂಡಿದ್ವಿ. ಈಗ ಕಡಿಮೆ ಆಗಿದೆ, ನಾವು ಅವ್ರನ್ನ ಬಿಡುಗಡೆ ಮಾಡಲೇಬೇಕು. ಮೊದಲನೇ ಅಲೆಯಲ್ಲಿ ಹೇಳಿದ್ವಿ ನಾವು ಓನ್ಲಿ ಫಾರ್ 3 ಮಂತ್ಸ್ ತೊಗೊಳ್ತಾ ಇರೋದು ಅಂತ. ಆ 3 ಮಂತ್ಸನ್ನು 3 ತಿಂಗಳ ಅವಧಿಗೆ ಮಾತ್ರ ತೊಗೊಂಡಿದ್ದು. ಆ 3 ತಿಂಗಳ ಅವಧಿನ
ವಿಸ್ತರಣೆ ಮಾಡ್ಕೊಂಡು ನಮಗೆ ಸರ್ಕಾರ ಆದೇಶ ಕೊಡ್ತಾ ಇದೆ. ನಾವು ಅದೇ ರೀತಿ ಪಾಲಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯ ಆಯುಕ್ತರು ಏನು ಸೂಚನೆ ಕೊಡ್ತಾರೆ ಅದನ್ನ ಪಾಲಿಸ್ತೀವಿ. ಸರ್ಕಾರ ಈ ವರ್ಷದ ಬಜೆಟ್ನಲ್ಲಿ ನಿಮ್ಮ ಕ್ಲಿನಿಕ್, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸರ್ಕಾರಿ ಆಸ್ಪತ್ರೆಗಳ ನಿರ್ಮಾಣದ ಘೋಷಣೆ ಮಾಡಿದೆ. ಈಗಿರುವ ವೈದ್ಯರನ್ನೇ ಬೇರೆ ಬೇರೆ ಕಡೆ ನಿಯೋಜಿಸಿ ಪರ್ಯಾಯ ಕಲ್ಪಿಸಿ ಅಂತ ಕರ್ನಾಟಕ ಆಯುಷ್ ವೈದ್ಯರ ಸಂಘದ ಕಾರ್ಯದರ್ಶಿ ಈರಣ್ಣನವರ್ ಮನವಿ ಮಾಡಿದ್ದಾರೆ. ಈಗೇನು ಪ್ಯಾಂಡೆಮಿಕ್ ಟೈಮ್ನಲ್ಲಿ ರಾತ್ರಿ ಹಗಲು ಅಂದರೆ ಏನು 1000 ಡಾಕ್ಟರ್ಸ್ ನಮ್ಮವರು ಕೆಲಸ ಮಾಡಿದ್ರು, ಅವರಿಗೆ 3 ಮಂತ್ಸಿಂದ 6 ಮಂತ್ಸ್ಗೆ ಅವ್ರನ್ನ ಕಂಟಿನ್ಯೂಷನ್ ಮಾಡಿ ಈ ಪ್ಯಾಂಡೆಮಿಕ್ ಟೈಮ್ನಲ್ಲಿ ಉಪಯೋಗ ಮಾಡ್ಕೊಂಡಿದೆ. ಈಗ ಒಂದು ಕಾಂಟ್ಯಾಕ್ಟ್ ಸರ್ವಿಸ್ ಮುಗಿತಾ ಬಂದಿದೆ. ಈಗ ಅವರನ್ನು ಬಿಟ್ಟು 1000 ಡಾಕ್ಟರ್ಸ್ ಏನು ಈ ಪ್ಯಾಂಡೆಮಿಕ್ ಟೈಮ್ನಲ್ಲಿ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ಥಳ ನಿಯುಕ್ತಿ ಮಾಡಿಕೊಡ್ಲಿ. ಸರ್ಕಾರ ಮತ್ತು ಬಿಬಿಎಂಪಿ ಈಗ ಆಯುಷ್ ವೈದ್ಯರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುತ್ತಾ, ನಡು ನೀರಲ್ಲಿ ಕೈ ಬಿಡುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬನಶಂಕರಿ ಜಂಕ್ಷನ್ ನಲ್ಲಿ ವೃತ್ತಾಕಾರದ ಸ್ಕೈ ವಾಕ್ ನಿರ್ಮಾಣಕ್ಕೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಕೈ ವಾಕ್ ನಿರ್ಮಾಣದ ಹೊಣೆಯನ್ನ ಮೆಟ್ರೋ ನಿಗಮ ಹೊತ್ತುಕೊಂಡಿದೆ. ಪಾದಚಾರಿಗಳು ಮತ್ತು ರಸ್ತೆ ಬದಿ ವ್ಯಾಪಾರಿಗಳ ಸುರಕ್ಷತೆಗಾಗಿ ಮೆಟ್ರೋ ನಿಲ್ದಾಣದಿಂದ ಬಸ್ ನಿಲ್ದಾಣದೊಂದಿಗೆ ಸಂಪರ್ಕಿಸಲಾಗುತ್ತೆ. ಜೊತೆಗೆ ಮೆಟ್ರೋ ಸ್ಟೇಷನ್, ಬಿಎಂಟಿಸಿ, ಟಿಟಿಎಂಸಿ, ತರಕಾರಿ ಮಾರಾಟಗಾರರು, ಬನಶಂಕರಿ ದೇವಸ್ಥಾನಕ್ಕೂ ಸಂಪರ್ಕ ಕಲ್ಪಿಸುವಂತೆ ವೃತ್ತಾಕಾರದ ಸ್ಕೈ ವಾಕ್ ಆದಷ್ಟು ಬೇಗ ನಿರ್ಮಾಣವಾಗಲಿದೆ. ಎಲ್ಲ ಜನ ಗೊತ್ತಿರಬಹುದು, ಈ ಬನಶಂಕರಿ ಜಂಕ್ಷನ್ ಏನಿದೆ, ಈ ಸ್ಟೇಟ್ ಗೌರ್ಮೆಂಟ್ ಇಂದ ನೀವು ಇದು ಬಗ್ಗೆ ಕಾಂಪ್ರಿಹೆನ್ಸಿವ್ ಪ್ಲಾನ್ ಮಾಡಿ ಅಂತ ನಮಗೆ ಒಂದು ಡೈರೆಕ್ಷನ್ ಬಂದ ಮೇಲೆ ಬೆಟರ್ ಒಂದು ಸರ್ಕ್ಯುಲರ್ ಟೈಪ್ ಒಂದು ಸ್ಕೈ ವಾಕ್ ಮಾಡಿದರೆ, ನೀವು ಯಾವ ಕಡೆಯಿಂದ ಸ್ಕೈ ವಾಕ್ಗೆ ನೀವು ಬಂದುಬಿಟ್ರೆ ನೀವು ಎಲ್ಲಿ ಬೇಕಾಗಿದ್ರೆ ಅಲ್ಲಿ ನೀವು ಸ್ಟೆಪ್ಸ್ ಇರ್ತದೆ, ಅಲ್ಲಿ ಕೆಳಗಡೆ ಹೋಗ್ಬೋದು. ಇದು ಆಗಿಬಿಟ್ರೆ ಅಲ್ಲಿ ಜಂಕ್ಷನ್ನಲ್ಲಿ ಈಗ 7-8 ಮಿನಿಟ್ಸ್ ಏನಾಗ್ತದೆ ಅದು ಕಡಿಮೆ ಆಗಿ ಸುಮಾರು 2 ಮಿನಿಟ್ಸ್ ತನಕ ಬಂದುಬಿಡ್ತದೆ. ಆವಾಗ ಅನ್ನೆಸೆಸ್ಲಿ ಅಲ್ಲಿ ಜಾಮ್ ಇರಲ್ಲ ಮತ್ತು ಜನರಿಗೆ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಮತ್ತು BMTC ಬಸ್ಸಸ್ ಮೂವ್ಮೆಂಟ್ ಭಾಳ ಸ್ಮೂತ್ ಆಗಿ ಆಗ್ತದೆ. ಸೊ ಇದೆಲ್ಲ ನೋಡ್ಕೊಂಡು ಈ ಪ್ಲಾನ್ ರೆಡಿ ಆಗಿದೆ. ಅಭಿಮಾನಿಗಳನ್ನ ಅಗಲಿ ಹೋಗಿರುವ ಅಪ್ಪು ಜೇಮ್ಸ್ ಎಂಬ ಉಡುಗೊರೆ ಕೊಟ್ಟು ಹೋಗಿದ್ದಾರೆ. ಈಗ ಈ ಉಡುಗೊರೆ ಅಭಿಮಾನಿಗಳ ಅಂಗಳಕ್ಕೆ ತಲುಪುವ ಶುಭ ಸಮಯ ಸನಿಹವಾಗ್ತಾ ಇದೆ. ಇತಿಹಾಸದಲ್ಲಿ ಉಳಿಯುವಂತೆ ಮಾಡೋಕೆ ದೊಡ್ಡಮನೆ ಅಭಿಮಾನಿಗಳು ಹಾಗೂ ಜೇಮ್ಸ್ ಸಿನಿ ಬಳಗ ರೆಡಿಯಾಗಿದೆ. ಜೇಮ್ಸ್ 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 ದಶ ದಿಕ್ಕುಗಳಲ್ಲೂ ಕೇಳಿ ಬರ್ತಾ ಇರುವ ಅಪ್ಪು ಅಭಿಮಾನಿಗಳ ಅಂತರಾಳದ ಪಿಸು ಮಾತು. ಇದೇ ಜೇಮ್ಸ್ ಚಿತ್ರದ ರಿಲೀಸ್ ಕನ್ನಡ ಚಿತ್ರರಂಗದಲ್ಲಿ ಕಂಡು ಕೇಳರಿಯದ ರೀತಿ ಸಂಭ್ರಮಿಸಲು ಅಭಿಮಾನಿಗಳು ಸಜ್ಜಾಗಿದ್ದಾರೆ. ರಾಜ್ಯಾದ್ಯಂತ 130 ಕಟೌಟ್, ಮಾರ್ಚ್ 17ರಿಂದ ಮಾರ್ಚ್ 20ರವರೆಗೆ 4 ದಿನ ಅಪ್ಪು ಹೆಸರಲ್ಲಿ ಅನ್ನ ದಾಸೋಹ, ಸಮಾಜ ಸೇವೆಯ ಜೊತೆಗೆ ಜೇಮ್ಸ್ ಜಾತ್ರೆಗೆ ಪಕ್ಕಾ ಪ್ಲಾನ್ ಫಿಕ್ಸ್ ಆಗಿದೆ. ಮಂಡ್ಯದಿಂದ ಇಂಡಿಯಾದ ಮೂಲೆ ಮೂಲೆಗೂ ತಲುಪಿಸಲು ಪಣ ತೊಟ್ಟಿದ್ದು 12ನೇ ತಾರೀಕು ಒರಾಯನ್ ಮಾಲ್ನಲ್ಲಿ ಎಲ್ಲಾ ಭಾಷೆಯ ಪತ್ರಕರ್ತರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಮುಂಬೈ, ಕೇರಳ, ತಮಿಳುನಾಡು, ಹೈದರಾಬಾದ್ನಿಂದ ಸುಮಾರು 350 ಸಿನಿ ಪತ್ರಕರ್ತರನ್ನ ಆಹ್ವಾನಿಸಲಾಗಿದೆ. ಅಪ್ಪು ನಿಧನದ ನಂತರ ಜೇಮ್ಸ್ ಚಿತ್ರವನ್ನ ಅಪ್ಪಿರುವ ಶಿವಣ್ಣ ಡಬ್ಬಿಂಗ್ ಮಾಡಿದ್ದು, ಅಪ್ಪು ಜಾಗದಲ್ಲಿ ನಿಂತು ಜೇಮ್ಸ್ ಪ್ರಮೋಷನ್ಗೆ ಹೆಗಲು ಕೊಟ್ಟಿದ್ದಾರೆ. ಮಾರ್ಚ್ 13ಕ್ಕೆ ನಗರದ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಪ್ರೀ ರಿಲೀಸ್ ಇವೆಂಟ್ನಲ್ಲೂ ಭಾಗಿಯಾಗ್ತಿದ್ದಾರೆ. ಶಿವಣ್ಣನ ಜೊತೆ ಪುನೀತ್ ಪತ್ನಿ ಅಶ್ವಿನಿ, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಸೇರಿದಂತೆ ದೊಡ್ಡಮನೆ ಬಳಗವೇ ಸೇರಲಿದೆ. ಸತೀಶ್ ಎಂಬಿ, ಫಿಲ್ಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರೆಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮೊಬೈಲ್ ಕಳ್ಕೊಂಡವರಿಗೆ ಪೊಲೀಸರು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಮೊಬೈಲ್ ಕಳ್ಕೊಂಡ್ರೆ ಇನ್ನು ಮುಂದೆ ಠಾಣೆ ಮೆಟ್ಟಿಲೇರಂಗಿಲ್ಲ. KSPE ಲಾಸ್ಟ್ ಆಪ್ನಲ್ಲಿ ದೂರು ದಾಖಲಿಸಿದ್ರೆ ಪೊಲೀಸರು ಫೋನ್ ಪತ್ತೆ ಮಾಡಿ ನಂತರ ಮಾಲೀಕರಿಗೆ ಹಿಂತಿರುಗಿಸಲಿದ್ದಾರೆ. ದೂರಿನ ಮಾಹಿತಿಯಲ್ಲಿ IMEI ನಂಬರ್ ಆಧರಿಸಿ ಮೊಬೈಲ್ ಪತ್ತೆ ಹಚ್ಚಿ ಬಳಿಕ ಮರಳಿಸುತ್ತಾರೆ. ಇದೇ ರೀತಿ ಮೊಬೈಲ್ ಕಳ್ಕೊಂಡ 24 ಮಂದಿಗೆ ಪಶ್ಚಿಮ ವಿಭಾಗದ ಪೊಲೀಸರು ಮೊಬೈಲ್ ವಾಪಸ್ ಕೊಟ್ಟಿದ್ದಾರೆ. ಕೊರೋನಾದಿಂದ ಕಳೆಗುಂದಿದ್ದ ಕರಗ ಉತ್ಸವ ಈ ಬಾರಿ ಮತ್ತೆ ತನ್ನ ಗತ ವೈಭವಕ್ಕೆ ಮರಳಲಿದೆ.
ಮೂರನೇ ಅಲೆ ಕಡಿಮೆಯಾದ ಬೆನ್ನಲ್ಲೇ ಬೆಂಗಳೂರಲ್ಲಿ ಈ ಬಾರಿ ಅದ್ದೂರಿ ಕರಗ ಮಹೋತ್ಸವಕ್ಕೆ ಉತ್ಸವ ಸಮಿತಿ ತೀರ್ಮಾನಿಸಿದೆ. ದ್ರೌಪದಿ ದೇವಿಯ ಆರಾಧನೆಗೆ ಭರದ ಸಿದ್ಧತೆಯೂ ಆರಂಭ ಆಗಿದೆ. ಏಪ್ರಿಲ್ 8ರಂದು ಕರಗ ಶಕ್ತ್ಯೋತ್ಸವ ನಗರದಲ್ಲಿ ಆರಂಭಗೊಳ್ತಾ ಇದೆ. ಏಪ್ರಿಲ್ 14ರಂದು ಹಸಿ ಕರಗ ನಡೆಯುತ್ತೆ. ಹಾಗೆ ಚೈತ್ರ ಮಾಸದ ಪೂರ್ಣಿಮೆಯಾದ ಏಪ್ರಿಲ್ 16ರಂದು ದ್ರೌಪದಿ ದೇವಿಯ ಹೂವಿನ ಕರಗ ಶಕ್ತ್ಯೋತ್ಸವ ಜರುಗತ್ತೆ. ಕರಗದ ಆಹ್ವಾನ ಪತ್ರಿಕೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು, ಅದು ಅಧಿಕೃತ ಆಹ್ವಾನ ಪತ್ರಿಕೆ ಅಲ್ಲ. ಯುಗಾದಿ ಹಬ್ಬದಂದು ಅಧಿಕೃತ ಆಹ್ವಾನ ಪತ್ರಿಕೆ ಬಿಡುಗಡೆ ಮಾಡಲಾಗುತ್ತೆ ಅಂತ ಕರಗ ಸಮಿತಿ ತಿಳಿಸಿದೆ. ಇನ್ನು 7 ಬಾರಿ ಕರಗ ಹೊತ್ತ ಖ್ಯಾತಿ ಹೊಂದಿರೋ ಜ್ಞಾನೇಂದ್ರ ಈ ಬಾರಿಯೂ ಕರಗ ಹೊರಲಿದ್ದಾರೆ. ಈ ವರ್ಷ ಯಾವುದೇ ಅಡಚಣೆ ಇಲ್ದಿರ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿ ಈ ಕರಗ ಉತ್ಸವಕ್ಕೆ ಮಾಡಬಹುದು ಅಂತೇಳಿ ತಾತ್ವಿಕವಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈಗ 11ನೇ ತಾರೀಕು ಸೋಮವಾರ ಶುಕ್ರವಾರ 4:15 ನಾನು ಒಂದು ಮೀಟಿಂಗ್ ಕರಿಬೇಕು ಅಂತೇಳಿ ಈಗ ಆಲ್ರೆಡಿ ಚೀಫ್ ಕಮಿಷನರ್ ಅವರಿಗೆ ಪತ್ರನ ಬರೆದಿದ್ದೇನೆ. ಸರ್, ಕರಗ ಬಂದ್ಬಿಟ್ಟು 8ನೇ ತಾರೀಕು ಶುರು ಆಗುತ್ತೆ. ನಮ್ಮ ಧ್ವಜಾರೋಹಣ 8ನೇ ತಾರೀಕು ಶುರು ಆಗುತ್ತೆ. 16ನೇ ತಾರೀಕು ಕರಗ. ನಮ್ಮದು ಪ್ರತಿನಿತ್ಯ ಡೈಲಿ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇರುತ್ತೆ. 16ನೇ ತಾರೀಕು ಕರಗ, 17ನೇ ತಾರೀಕು ಗಾವು, 18ನೇ ತಾರೀಕು ವಸಂತೋತ್ಸವ ನಮ್ಮದು ಎಂಡ್ ಆಗೋದು. 8ನೇ ತಾರೀಕು ಶುರು ಆಗುತ್ತೆ, 18ನೇ ತಾರೀಕು ರಾತ್ರಿ ಎಂಡ್ ಆಗುತ್ತೆ ಸರ್. ಅದಕ್ಕೆ ನಾವು BBMPಗೆ ಧನ್ಯವಾದಗಳು ತಿಳಿಸ್ತೀರಿ. ಆಮೇಲೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಮೊನ್ನೆ ಒಂದು ಇದೇ ಹೇಳಿದ್ರು, ಇವಾಗ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದ ತಿಳಿಸ್ತೀರಿ. ಸೆನ್ಸಾರ್ ಬೋರ್ಡ್ಗೆ ಗಾಂಧಿ ಮತ್ತು ನೋಟು ಎಂಬ ಚಿತ್ರ ಕಬ್ಬಿಣದ ಕಡಲೆಯಾಗಿದೆ. ನಿರ್ದೇಶಕ ಯೋಗಿ ದೇವಗಂಗೆ ನಿರ್ದೇಶನದ ಚಿತ್ರ ಇದು. ಈ ಸಿನಿಮಾದಲ್ಲಿ ಗಾಂಧೀಜಿಯವರ ತತ್ವ, ಮೌಲ್ಯ, ಶಿಕ್ಷಣ, ಹೋರಾಟವನ್ನ ಪ್ರತಿನಿಧಿಸುವ ಕಥೆ ಇದೆ. ಹೀಗಾಗಿ ಸೆನ್ಸಾರ್ ಬೋರ್ಡ್ 4 ದಿನ ಸಮಯ ಕೇಳಿದೆ. ಚಿತ್ರದಲ್ಲಿ ಸಾಹಿತಿ ನಾಗೇಂದ್ರ ಪ್ರಸಾದ್ ಮಗಳು ದಿವಿಜಾ ಲೀಡ್ ರೋಲ್ನಲ್ಲಿದ್ರೆ ವಾಣಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ.